ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಇವತ್ತು ನನ್ನ ಸ್ಟಾಕ್ಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅನ್ಕೊಂಡೆ. ನನ್ನ ರಾಡರ್ ಒಳಗೆ ಯಾವ ಸ್ಟಾಕ್ಸ್ ಬಂದವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾರಿ, ಎರಡು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ, ಅದನ್ನು ತೋರಿಸ್ತೀನಿ. ಇನ್ಫೋಸಿಸ್ ಡೈಲಿ ಟೈಮ್ ಫ್ರೇಮ್ ಒಳಗೆ ಇಷ್ಟು ಬಂದೈತಿ. ವೀಕ್ಲಿ ಟೈಮ್ ಫ್ರೇಮ್ದ ಆಮೇಲೆ ಅನಾಲಿಸಿಸ್ ತೋರಿಸ್ತೀನಿ. ಇಲ್ಲ ಇದು ನೋಡ್ರಿ, ಇದು ಒಂದು ಹಾಂ ಓಕೆ, ಇದು ಡೈಲಿ ಟೈಮ್ ಫ್ರೇಮ್ ಒಳಗೆ ಬಂದಿರೋದು. ಪ್ಲಸ್ ಇದು ವೀಕ್ಲಿ ಟೈಮ್ ಫ್ರೇಮ್, 1 ವೀಕ್ ಟೈಮ್ ಫ್ರೇಮ್. ವೀಕ್ಲಿ ಟೈಮ್ ಫ್ರೇಮ್ ಇನ್ನೂ ನನ್ನ ಝೋನಿಗೆ ಬಂದಿಲ್ಲ ಇಲ್ಲೇ, ಬಟ್ ಡೈಲಿ ಟೈಮ್ ಫ್ರೇಮ್ ಮೇಲೆ ರಿಸ್ಕ್ ಒಂದು ಟ್ರೇಡ್ ತೊಗೊಳತ್ತೀನಿ. ತೊಗೋಬಾರ್ದು ಆ್ಯಕ್ಚುಲಿ, ಯಾಕಂದ್ರೆ ಫುಲ್ ಡೌನ್ಫಾಲ್ ಒಳಗೆ ಐತಿ. ನೋಡಿರಿ, ಸ್ಟಾಕ್ ಫುಲ್ ಡೌನ್ಫಾಲ್ ಒಳಗೆ ಐತಿ. ಈಗ ಇಲ್ಲಿ ಬಂದು ಮತ್ತು ಹಿಂಗೆ ಕೆಳಗೆ ಹೋಗೋ ಚಾನ್ಸ್ ಭಾಳ ಇರ್ತೈತಿ. ಬಟ್ ಸ್ಟ್ರಾಟಜಿ ಪ್ರಕಾರ ಡೈಲಿ ಟೈಮ್ ಫ್ರೇಮ್ ಒಳಗೆ ಬಂದೈತಿ, ತೊಗೊಳೋಣ ಅನ್ಸಾತೈತಿ, ತೊಗೊತೀನಿ. ಸ್ಟ್ರಾಟಜಿ ಪ್ರಕಾರ ನಾನು ತೊಗೊಳತ್ತೀನಿ, ಸೊ ಏನು ಇಶ್ಯೂಸ್ ಇಲ್ಲ. ಇನ್ನೊಂದು ಬಂದು ಬಜಾಜ್ ಫೈನಾನ್ಸ್ ಐತಿ. ಆ್ಯಕ್ಚುಲಿ ಬಜಾಜ್ ಫೈನಾನ್ಸ್ ಒಂದು ತೋರಿಸ್ಬಿಡ್ತೀನಿ, ಇದ್ರೊಳಗೆ ತೋರಿಸ್ಬಿಡ್ತೀನಿ. ಎಸ್, ಓಕೆ. ವೀಕ್ಲಿ ಟೈಮ್ ಫ್ರೇಮ್ದು ಇದು ವೀಕ್ಲಿ, ಓಕೆ. ಇಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ಆಯ್ತು ನೋಡ್ರಪ್ಪ. ಇದು ಸಪೋರ್ಟ್ ಝೋನಿಗೆ ಬಂದಿಲ್ಲ ಫುಲ್. ಒಂದು ಸಪೋರ್ಟ್ ಝೋನ್ ಮುರಿಯಾಗತ್ತಾನೆ ಆ್ಯಕ್ಚುಲಿ. ಇಲ್ಲೇ ಸಪೋರ್ಟ್ ಝೋನ್ ಬರ್ತೈತಿ, ಈ ಝೋನ್ ಸಪೋರ್ಟ್ ಝೋನ್. ಆಮೇಲೆ ನೆಕ್ಸ್ಟ್ ಇದು ವೀಕ್ಲಿ ಒಳಗೆ ಸೊ ನಿಯರಿಂಗ್ ಅದಾನ. ಡೈಲಿ ಟೈಮ್ ಫ್ರೇಮ್ ಒಳಗೆ ಹೋದ್ವಿ ಅಂದ್ರೆ ಬಂದುಬಿಟ್ಟೈತೆ ಆಲ್ರೆಡಿ. ಓಕೆ, ಇದು ಡೈಲಿ ಟೈಮ್ ಫ್ರೇಮ್ ಒಳಗೆ ತೋರ್ಸಾತೀನಿ ನಿಮ್ಗೆ. ಡೈಲಿ ಟೈಮ್ ಫ್ರೇಮ್ ಒಳಗೆ ಮೊನ್ನೆನ ಬಂದಾನ, ನೋಡಿದ್ದೆ. ವೀಕ್ಲಿ ಟೈಮ್ ಫ್ರೇಮ್ ಒಳಗೆ ನೋಡ್ರಿ ಹೆಂಗೈತಂತ. ವೀಕ್ಲಿ ಟೈಮ್ ಫ್ರೇಮ್ ಒಳಗೆ ಸಪೋರ್ಟ್ ಝೋನ್ ಒಳಗೆ ಅದಾನ. ಒಂದು ಇಲ್ಲೇ ರೇಂಜ್ ಬೌಂಡ ಎಷ್ಟು ವಾರ ಅಂದ್ರೆ ಈ ಕ್ಯಾಂಡಲಿಂದ 1 2 3 4 5 6 7 8 9 10 11 12 13 14. ಸೊ 14th ವೀಕ್ ನಡೆಯತ್ತೈತಿ. 14th ವೀಕು ಇದೇ ಝೋನ್ ಒಳಗೆ ಸಿಕ್ಕಾಕೊಂಡು ನಾನು ಇದು ಒಂದು ಝೋನ್ ಆಗೈತೆ ಇದು. ಸೊ ಇದು ಇಂಪಾರ್ಟೆಂಟ್ ಝೋನ. ಕೆಳಗಡೆ ಬ್ರೇಕೌಟ್ ಕೊಟ್ಟ ಅಂದರೆ ಕೆಳಗಡೆ, ಮೇಲ್ಗಡೆ ಬ್ರೇಕೌಟ್ ಕೊಡ ವೀಕ್ಲಿ ಟೈಮ್ ಫ್ರೇಮ್ ಒಳಗೆ. ಬಟ್ ನಂದು ಎಕ್ಸ್ಪೆಕ್ಟೇಷನ್ ಇಲ್ಲಿಂದ ರಿಬೌಂಡ್ ಆಗಿ ಇಲ್ಲೇ ಬರ್ತಾನೆ ಅನ್ನೋದು. ಸೊ ಇಷ್ಟರೊಳಗೆ ಒಂದು ಎಷ್ಟು ಪರ್ಸೆಂಟ್ ಆಕೈತೆ ಅಂದ್ರೆ ಅದು ನಾ ಇಲ್ಲಿ ತೊಗೊಂಡೇನಿ ಈಗ ಆಲ್ರೆಡಿ. ಎಸ್, 10% ಝೋನ್ ಐತಿ. 10% ಝೋನ್ ಒಳಗೆ ಅಟ್ಲೀಸ್ಟ್ 6-7% ಕ್ಯಾಚ್ ಮಾಡ್ಬೋದು ನಾನು. ರಿಸ್ಕ್ ಐತಿ ಇಲ್ಲ ಅನ್ನಂಗಿಲ್ಲ, ಯಾಕಂದ್ರೆ ಫುಲ್ ಟಾಪ್ ಒಳಗೆ ಅದಾನ ಬಜಾಜ್ ಫೈನಾನ್ಸ್. ಬಟ್ ಸ್ಟ್ರಾಟಜಿ ಪ್ರಕಾರ ಬಂದೈತಿ, ಸ್ಟ್ರಾಟಜಿ ಪ್ರಕಾರ ತೊಗೋಬೇಕು. ಕೆಳಗೆ ಬಿತ್ತಂದ್ರೆ ಮತ್ತೆ ಓಕೆ, ನಾಟಲ್ಲ ಫುಲ್ ಟಾಪ್ ಒಳಗೆ ಅದಾನ ಬಜಾಜ್ ಫೈನಾನ್ಸ್. ಸ್ಟ್ರಾಟಜಿ ಪ್ರಕಾರ ತೊಗೊಂಡೇನು ಇಲ್ಲ ಅನ್ನಂಗಿಲ್ಲ. ಕೆಳಗೆ ಬಿದ್ದ ಅಂದ್ರೆ ಮತ್ತೆ ಆವ್ರೇಜ್ ಮಾಡ್ಕೊತ ಹೋಗ್ತೀನಿ. ಬಟ್ ಇದು ಫುಲ್ ಟಾಪ್ ಮೋಸ್ಟ್ ಒಳಗೆ ಇರೋದ್ರ ಸಂಬಂಧ ಆವ್ರೇಜಿಂಗ್ ಮೆಥಡ್ ಬೇರೆ ಆಕೈತಿ. ಫುಲ್ ಇಷ್ಟು ಈ ಝೋನ್ ಮಟ್ಟ ಬಂದಾಗ 700 ಝೋನ್ ಬಂದಾಗ ಆವ್ರೇಜ್ ಮಾಡ್ತೀನಿ. ಅದು ಬಂದು ಒಂದು ಹಾರಿಜಾಂಟಲ್ ಎಲ್ಲ ಐತೆ ಇದ್ರೊಳಗೆ. ಹಾರಿಜಾಂಟಲ್ ಈ ಝೋನ್ ಇಲ್ಲ ಐತಲ್ಲ. ಎಸ್, ಎಲ್ಲೋ ಲೈನ್ ಬಂತಲ್ಲ, ಆ ಲೆವೆಲಿಗೆ ಇಲ್ಲೇನ ಬ್ರೇಕೌಟ್ ಕೊಟ್ಟ ಅಂದ್ರೆ ಇಷ್ಟು ಫಾಲೋ ಆಗ್ಬೇಕು. ಅವಾಗ ಮತ್ತೆ ಆವ್ರೇಜಿಂಗ್ ಚಾಲು ಮಾಡ್ತೀನಿ. ಅಲ್ಲಿ ಮಟ್ಟ ನನ್ನ ದುಡ್ಡು ಇಲ್ಲೇ ಸಿಕ್ಕಾಕೊಂಡಂಗೆ. ನನ್ನ ಸ್ಟ್ರಾಟಜಿನ ಹೆಂಗೈತಿ. ಸೊ ಅರೌಂಡ್ 19% ಡ್ರಾಪ್ ಬೇಕು ನನಗೆ ನೆಕ್ಸ್ಟ್ ಆವ್ರೇಜಿಗೆ. ಇಲ್ಲೇ ತೊಗೊಂಡು ರಿವರ್ಸಲ್ ಆಗೋ ಚಾನ್ಸಸ್ ಭಾಳ ಐತಿ, ಆದರೆ ತೊಗೊಂಡ್ಬಿಡ್ತೀನಿ. ಸೊ ಅದರ ಪ್ರಕಾರ ಫ್ರಂಟ್ ಪೇಜ್ ಒಳಗೆ ತೊಗೊಂಡೇನು. ಓಕೆನಾ, ಅದೇ ಫ್ರಂಟ್ ಪೇಜ್ ಒಳಗೆ ತೋರಿಸ್ತೀನಿ ನಿಮಗೆ. ಫ್ರಂಟ್ ಪೇಜ್, ಎಸ್, ಫ್ರಂಟ್ ಪೇಜ್ ಒಳಗೆ ಇಲ್ಲ ಇದು ನೋಡ್ರಿ. ಎಸ್, ಸೊ ಬಜಾಜ್ ಫೈನಾನ್ಸ್ ಆವ್ರೇಜ್ ಪ್ರೈಸ್ ಬಂದು 884, ಇನ್ಫೋಸಿಸ್ 510. ಇಷ್ಟ ಇವತ್ತು ತೊಗೊಂಡಿದ್ದೀವಿ ಎರಡು. ಇಲ್ಲಿ ಮಟ್ಟ ತೊಗೊಳಕ್ಕಾಗಿದ್ದಿಲ್ಲ, ಹೋದ ವಾರ ಫುಲ್ ಬಿಸಿ ಆಗಿಬಿಟ್ಟಿದ್ದೆ. ಒಂದು ಸ್ವಲ್ಪ ಆರಾಮಿದ್ದಿಲ್ಲ, ನನ್ನ ಮಗು ಆರಾಮಿದ್ದಿಲ್ಲ, ಸೊ ಟ್ರೇಡ್ ಮಾಡೋಕ್ಕಾಗಿದ್ದಿಲ್ಲ.
ಇವತ್ತು ಚಾಲು ಮಾಡಿದ್ದೆ. ಸೊ ಇವು ಎರಡು ಒಳ್ಳೆ ಸ್ಟಾಕ್ಸ್, ನಿಫ್ಟಿ 100 ಸ್ಟಾಕ್ಸ್ ಇವು, ನಿಫ್ಟಿ 50 ಸ್ಟಾಕ್ಸ್ ಆ್ಯಕ್ಚುಲಿ, ನಿಫ್ಟಿ 100 ಅಲ್ಲ. ಸೊ ನೋ ಇಶ್ಯೂಸ್, ಬಿಂದಾಸಾಗಿ ತೊಗೋಬೋದು. ಬೈ ದ ವೇ ಇದು ಜಸ್ಟ್ ಲರ್ನಿಂಗ್ ಪರ್ಪಸ್. ತೊಗೋಬೋದು ಅಂದ್ರೆ ಫ್ರಂಟ್ ಪೇಜ್ ಒಳಗೆ ಡಮ್ಮಿ ಟ್ರೇಡ್ ಸಂಬಂಧ ತೋರಿ ಅನ್ನತ್ತೀನಿ. ಒರಿಜಿನಲ್ ಟ್ರೇಡ್ ಯಾವ ತೊಗೊಳಕ್ಕೆ ಹೋಗ್ಬೇಡ್ರಿ. ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ಗಾಯ್. ಓಕೆ, ನಾ ಜಸ್ಟ್ ನಂದು ಓನ್ ವ್ಯೂಸ್ ಹೇಳತ್ತೀನಿ. ನಾನು 100% ಲಾಸ್ ಆಗೋ ಚಾನ್ಸಸ್ ಐತಿ, ಯಾಕಂದ್ರೆ ಇದು ಗ್ಯಾರಂಟಿ ಇಲ್ಲ ಸ್ಟಾಕ್ ಮಾರ್ಕೆಟ್ ಒಳಗೆ. 100% ಗ್ಯಾರಂಟಿ ಯಾರಿಗೂ ಕೊಡೋಕ್ಕಾಗಂಗಿಲ್ಲ. ಬಟ್ ಎಸ್, ನಮ್ಮ ಟ್ರೇಡ್ ಪ್ರಕಾರ ನಮ್ದು ನಾ ಏನು ಟ್ರೇಡ್ ಪ್ಲ್ಯಾನ್ ಮಾಡಿದ್ದೆ, ನಂದು RSI ಚೆಕ್ ಮಾಡೀನಿ. ನಿಮ್ಮ RSI ತೋರಿಸಲಿಲ್ಲ ಇಲ್ಲಿ, ಬರೀ ಆಧಾರಣದಷ್ಟು ತೋರಿಸಿದೆ. RSIನೂ ಕರೆಕ್ಟ್ ವರ್ಕ್ ಆಗೈತಿ. ಬಿಲೋ 40 ಬಿಲೋ ಇದ್ದಾಗ ತೊಗೊತೀನಿ ನಾನು, 40 ಬಿಲೋನೇ ಐತಿ. ಸೊ ಇನ್ನೂ ಸೆಲ್ಲಿಂಗ್ ಸೈಡ್ ಪ್ರೆಷರ್ ಐತಿಲ್ಲ ಅನ್ನಂಗಿಲ್ಲ, ಬಟ್ ರಿಬೌನ್ಸ್ ಆಗೋದು ಚಾನ್ಸ್ ಅಷ್ಟೇ ಇರ್ತೈತಿ. ಸೊ ಅದ್ರ ಸಂಬಂಧ ತೊಗೊಂಡಿನಿ. ಸೊ ಲೆಟ್ಸ್ ಸಿ, ನಿಮ್ಮದು ಮುಂದೆ ಆ್ಯಾವ್ರೇಜಿಂಗ್ ಮೆಥಡ್ ಅಂತೂ ನಿಮ್ಗೆ ಹೇಳಿದ್ದೆ ಐತಿ. ಸೊ ಇದು ಜಸ್ಟ್ ಒಂದು ನಾಲೆಜ್ ಪರ್ಪಸ್ ಅಂತ ತೋರಿ. ಟ್ರೇಡ್ಸ್ ಅಪ್ಪಿತಪ್ಪಿನೂ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಾ ಹೇಳಿದ್ದಕ್ಕಂತ ಫ್ರಂಟ್ ಪೇಜ್ ಒಳಗೆ ತೊಗೋರಿ ಪ್ರಾಕ್ಟೀಸ್ ಸಂಬಂಧ. ಓಕೆ, ರಿಯಲ್ ಮನಿ ರಿಯಲ್ ಟ್ರೇಡ್ ನಾಟ್ ಅಲೌಡ್. ಈಗ ಹೇಳತ್ತೀನಿ, ದಿಸ್ ಈಸ್ ನಾಟ್ ಅ ರೆಕಮೆಂಡೇಶನ್ ಆಫ್ ಬಾಯಿಂಗ್ ದ ಸ್ಟಾಕ್. ಇಟ್ ಈಸ್ ಜಸ್ಟ್ ಡಮ್ಮಿ ಪರ್ಪಸ್, ಎಜುಕೇಷನ್ ಪರ್ಪಸ್, ಕಲೀಲಿಕ್ಕೆ ನಿಮಗೆ ಟ್ರೈನ್ ಮಾಡಲಿಕ್ಕೆ ಇದನ್ನು ಹೇಳತ್ತೀನಿ. ನಾ ತೊಗೊಂಡಿದ್ದು ಫ್ರಂಟ್ ಪೇಜ್ ಒಳಗೆ ರಿಯಲ್ ಮನಿಲೇ ತೊಗೊಂಡಿಲ್ಲ, ರಿಯಲ್ ಅಕೌಂಟ್ ತೋರಿಸ್ತೀನಿ ಈಗ ನಿಮ್ಗೆ. ಓಕೆ, ಇವತ್ತಿಗೆ ಇವು 2 ಅಕೌಂಟ್ ಇದು ತೋರಿಸಿದೆ. ರಿಯಲ್ದು ಮನೀಸ್ ಒಂದು ನಿಮಿಷ ಇದೆ, ಇದು ಒಂದು ಪ್ರಾಕ್ಟೀಸ್ ಭಾಳ ಆಗ್ಬೇಕು ನನಗೆ. ರಿಯಲ್ ಮನಿ ಅಕೌಂಟ್ಸ ಇಲ್ಲ ಐತಿ. ಓಕೆ, ಎಲ್ಲ ನಂಗೆ ಪಾಸ್ವರ್ಡ್ ಯಾಕೋ ಹಾಕಕ್ಕೆ ನಾ ಕಂಫರ್ಟಬಲ್ ಇಲ್ಲ. ಝೀರೋದಾನು ಅಂತ ಹೇಳ್ರಿ, ಝೀರೋದಾನು ಲಾಕ್ ಆಗೈತಿ. ಓಕೆ, ನೆಕ್ಸ್ಟ್ ಟೈಮ್ ತೋರಿಸೋಣಂತ. ಈಗೇನು ಬಾಡಿದೆ ಪಾಸ್ವರ್ಡ್ ಹಾಕಿ ತೆಗಿಯೋಕೆ ಯಾಕೋ ಕಂಫರ್ಟಬಲ್ ಅನ್ಸಂಗಿಲ್ಲ. ನಾಳೆ ತೋರಿಸ್ತೀನಿ. ಮತ್ತು ಈಗ ಡೇ ಟು ಡೇ ಬಂದು ಮಾಡೋಕೆ ನಾ ಡೇ ಟು ಡೇ ಬಂದು ಇದು ಮಾಡಾಕತ್ತೀನಿ ನಾನು. ಸಾರಿ, ನಾ ಆ್ಯಕ್ಚುಲಿ ಅದು ಇದು ತೋರಿಸ್ಬಾರ್ದಾಗಿತ್ತು, ಬಂದು ಬಿಡ್ತಾವೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಡೈಲಿ ಬೇಸ್. ಓಕೆ, ಡೈಲಿ ಬೇಸ್ ನೋಡ್ತಿರ್ತೀನಿ. ಬಜಾಜ್ ಫೈನಾನ್ಸ್ ಭಾಳ ಚಲೋ ಹೋಗೈತಿ ಈ ಸಲ. ಭಾಳ ಟಾಪ್ ಮೋಸ್ಟ್ ಐತಿ, ತೊಗೋಬಾರ್ದು. ಬಟ್ ಎಸ್, ಏನೋ ಇಲ್ಲಿ ಸಪೋರ್ಟ್ ಝೋನ್ ಚಲೋ ಐತಿ. ಓಕೆ, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಬೋದು ನೀವು. ಹಂಗೆ ಟ್ರೆಂಡ್ ಲೈನ್ ಬೇಸಸ್ ಇಲ್ಲಿ ನೋಡ್ರಿ, ಇಲ್ಲಿ ಈ ಝೋನ್ ಬರೋಂಗಿಲ್ಲ. ಮೊಬೈಲ್ ಒಳಗೆ ಟ್ರೈ ಮಾಡತ್ತೀನಲ್ಲ, ನನ್ನ ಕಡೆ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ ಚಲೋದು. ಲ್ಯಾಪ್ಟಾಪ್ ಬೇಕಾಬೇಕ್ರಿಪ್ಪ ಟ್ರೇಡಿಂಗಿಗೆ, ಏನು ಹೇಳ್ರಿ. ಒಂದು ಸಿಂಪಲ್ ಲ್ಯಾಪ್ಟಾಪರ ಬೇಕು. ಐತಿ ಸಿಂಪಲ್ ಲ್ಯಾಪ್ಟಾಪ್, ಬಟ್ ಐ ಕಾಂಟ್ ಮೇಕ್ ವಿಡಿಯೋಸ್ ಫ್ರಮ್ ದ ಲ್ಯಾಪ್ಟಾಪ್. ಮೊಬೈಲ್ ಒಳಗೆ ಮಾಡ್ಬೇಕಾಕೈತಿ. ಇದೇ ಬ್ರೇಕೌಟ್ ಕೊಟ್ಟೈತಿ. ಆ್ಯಕ್ಚುಲಿ ಬ್ರೇಕೌಟ್ ಕೊಟ್ಟಿಲ್ಲ, ಸಪೋರ್ಟ್ ಝೋನ್ ಒಳಗೆ ಬ್ರೇಕೌಟ್ ಕೊಟ್ಟಾನಂದ್ರೆ ಕೆಳಗೆ ಹೋಗೋದು ಚಾನ್ಸಸ್ ಭಾಳ ಐತಿ. ತೊಗೋಬಾರ್ದಾಗಿತ್ತು ಅನ್ಸಕತ್ತಿ. ಈಗ ಟ್ರೇಡ್ ಇದೆ ಟ್ರೆಂಡ್ ಲೈನ್ ಪ್ರಕಾರ. ಈ ಟ್ರೆಂಡ್ ಲೈನ್ ಪ್ರಕಾರ ನೋಡಿದರೆ ಇಲ್ಲೇ ಬೌನ್ಸ್ ಬ್ಯಾಕ್ ಆಗಬೇಕಾಗಿತ್ತು, ಆಗಿಲ್ಲ. ಇಟ್ಸ್ ಓಕೆ, ಇಲ್ಲಾಂದ್ರೆ ಇಲ್ಲ ಆಗಬೇಕಾಗಿತ್ತು. ಸೊ ಈ ಝೋನ್ ಒಳಗೆ ಅದ ನನಗೆ. ಇವು 2 ಸಪೋರ್ಟ್ ಐತಲ್ಲ, ಈ ಝೋನ್ ಒಳಗೆ ಸಪೋರ್ಟ್ ತೊಗೊಳತ್ತಾನ ಅನ್ಸಾತೈತಿ. ನಮ್ಮ ನಾದರಾಯಣ ಮತ್ತು RSI ಪ್ರಕಾರವು ಚಲೋ ಫಾಲ್ ಆಗ್ಯಾನ, ರಿವರ್ಸ್ ಹಾಕಾನ ಅನ್ನೋದು ಅಟ್ಲೀಸ್ಟ್ 6 to 7%. ಸೊ ಲೆಟ್ಸ್ ಗೋ ಫಾರ್ ದ ಫಸ್ಟ್. ಫ್ರಂಟ್ ಪೇಜ್ ಒಳಗೆ ತೊಗೊಂಡಿನಿ. ಡಮ್ಮಿ ಟ್ರೇಡ್ ಅದ, ರಿಯಲ್ ಟ್ರೇಡ್ ಅಲ್ಲ. ನಿಮಗೆ ಡಮ್ಮಿ ಟ್ರೇಡ್ ಬಗ್ಗೆನೇ ಹೇಳತ್ತೀನಿ ನಾನು. ಓಕೆ, ಇನ್ ಕೇಸ್ ರಿಯಲ್ ಅಕೌಂಟ್ ಮಾಡೋಕ್ಕಿಂತ ಮುಂಚೆ ಹಿಂಗೆ ಡಮ್ಮಿ ಟ್ರೇಡ್ಸ್ ತೊಗೊಂಡು 1 ವರ್ಷ ಇದ್ರೊಳಗೆ ಪ್ರಾಕ್ಟೀಸ್ ಮಾಡ್ರಿ, ಭಾಳ ಚಲೋ ಅದು. ಮಾಡಿ ಬೇಕಂದ್ರೆ ಆಮೇಲೆ ನೀವು ರಿಯಲ್ ಟ್ರೇಡ್ಸ್ ಹೋಗಿ ತೊಗೋಬೋದು. ದಿಸ್ ಇಸ್ ನಾಟ್ ಎನಿ ಬಾಯ್ ಸೆಲ್ ರೆಕಮೆಂಡೇಷನ್, ಇನ್ನೊಮ್ಮೆ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವು 2 ಸ್ಟಾಕ್ ತೊಗೊಂಡಿನಿ ನಾನು. ನಿಮ್ಮ ಮುಂದೆ ಫ್ರಂಟ್ ಪೇಜ್ ಒಳಗೆ ನೋಡೋಣ ಏನಾಕೈತೆ ಅಂತ. ಫ್ಯೂಚರ್ ಒಳಗೆ ಹೇಳ್ಕೊಂತ ಹೋಗ್ತೀನಿ. ಓಕೆ, ಒಂದು ಪ್ರೀವಿಯಸ್ ಏನು ತೊಗೊಂಡಿನಿ ಅವ್ರದ್ದು ಒಂದು ರಿಯಾಲಿಟಿ ಚೆಕ್